ಈ ಗ್ರಾಮದಲ್ಲೇ ಈ ಮನೆ ತುಂಬಾನೇ ಅಪರೂಪ. ಹಳ್ಳಿ ಸೊಗಡಿನ ಈ ಗುತ್ತಿನ ಅರಮನೆಯಲ್ಲಿ ನೂರಾರು ಗೋವುಗಳಿವೆ. ಯಾವುದೇ ಲಾಭ ಕೊಡದಿದ್ರೂ ಗೋಪ್ರೇಮ ಇಲ್ಲಿ ರಾರಾಜಿಸ್ತಾ ಇದೆ. ನೂರಾರು ಹಸುಗಳ ಲಾಲನೆ ಪಾಲನೆಯ ಅಪರೂಪದ ಸ್ಟೋರಿ ಇಲ್ಲಿದೆ. ಇದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಅಜೆಕಾರು ಸಮೀಪ ಇರುವ ಪಡುಕುಡೂರು ಎಂಬ ಪುಟ್ಟ ಹಳ್ಳಿಯಲ್ಲಿರೋ ಗುತ್ತಿನ ಅರಮನೆ. ಈ ಗುತ್ತಿನ ಮನೆಯಲ್ಲಿವೆ ಬರೋಬ್ಬರಿ 150ಕ್ಕೂ ಅಧಿಕ ದೇಸಿ ಹಸು, ಎಮ್ಮೆಗಳು. ಇಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದೇಸಿ ತಳಿಯ ಹಸುಗಳ ಲಾಲನೆ ಪಾಲನೆ ಮಾಡಲಾಗ್ತಿದೆ. ಅಲ್ಲದೆ ಗೋಸೇವೆ ತುಳುನಾಡ ಸಂಸ್ಕೃತಿಯಾಗಿ ಬಂದಿದ್ದು, ಮಲೆನಾಡು ಗಿಡ್ಡ ತಳಿಯ ಹಸುಗಳ ಸಂರಕ್ಷಣೆಯ ಜೊತೆಗೆ ಗುತ್ತಿನ ಮನೆಯ ಗತ್ತು ಕಾಪಾಡಿಕೊಂಡು ಬಂದಿರುವುದೇ ಇವರ ವಿಶೇಷ. 150 ದನಗಳಿವೆ, ಮತ್ತೆ ಸ್ವಲ್ಪ ಒಂದು 30 ಎಮ್ಮೆಗಳು ತರ ಇದೆ. ಇವರಿಬ್ರು ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ 8 ಗಂಟೆ ಹೋದ್ರೆ ಸಾಯಂಕಾಲ 5 ಗಂಟೆ ಬರ್ತವೆ. ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ. ಮೇನ್ ಅಂದ್ರೆ ನಮ್ಗೆ ಅದರಲ್ಲಿ ಹಾಲಿಗಿಂತಲೂ ನಮ್ಗೆ ವ್ಯವಸಾಯ ಇದೆ. ಎಲ್ಲ ಗದ್ದೆಯನ್ನು ನಾವು ವ್ಯವಸಾಯ ಮಾಡ್ತೇವೆ, ಭತ್ತ ಬೆಳಿತೇವೆ. ಅದಕ್ಕೆ ನಮ್ಗೆ ಯೂಸ್ ಆಗ್ತದೆ, ಒಳ್ಳೆ ಯೂಸ್ ಆಗ್ತದೆ. ನಾಟಿ ಗೊಬ್ಬರ, ಇದು ಗೊಬ್ಬರ ಯೂಸ್ ಆಗ್ತದೆ. ನಮ್ದು ರಾಸಾಯನಿಕ ಗೊಬ್ಬರ ನಾವು ಹಾಕೋದಿಲ್ಲ. ಅಂದ್ರೆ ನಮ್ಗೆ ಇದರದ್ದೇ ತುಂಬಾ ಸಿಗ್ತದೆ. ಅದೇ ಮತ್ತೆ ಒಂದು ದನ ಸಾಕಿದಾಗ ತುಂಬ ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಅವು ಬಂದಾಗ ನೋಡಿದಾಗ ತುಂಬ ಖುಷಿ. ಅದಕ್ಕೋಸ್ಕರ ನಾವು ಸಾಕಿದ್ವಿ. ಇನ್ನು ಇಲ್ಲಿ ಯಾವುದೇ ದನಗಳನ್ನ ಕಟ್ಟಿ ಹಾಕೋದಿಲ್ವಂತೆ. ಬದಲಾಗಿ ಕೊಟ್ಟಿಗೆಯಲ್ಲಿ ಸ್ವಚ್ಛಂದವಾಗಿ ಓಡಾಡಿಕೊಂಡು ಇರುತ್ತವೆ. ಸಂಜೆ ಹೊರಗೆ ಬಿಟ್ಟ ಕೂಡಲೇ ಓಡೋಡಿ ಹಳ್ಳಿಯಲ್ಲಿರುವ ಮೈದಾನದಲ್ಲಿ ಒಂದಷ್ಟು ಸಮಯ ಕಳೆದು ಮತ್ತೆ ಕೊಟ್ಟಿಗೆಗೆ ಬರುವ ಈ ದೃಶ್ಯ ನಿಜಕ್ಕೂ ಅಪರೂಪ. ಮಲೆನಾಡು ಗಿಡ್ಡದ ಬಗ್ಗೆ ಹೇಳುವುದಾದರೆ ಈ ದನಗಳು ಇಲ್ಲೆಲ್ಲ ಮೇಯ್ಕೊಂಡು ಬಂದು ಸಾಯಂಕಾಲ ಅದೇ ಚಾಚು ದಪ್ಪದ ಹತ್ರ ಟೈಮ್ ನೋಡಿದರೆ ನೀವು ನೋಡ್ಬೋದು. ಈಗ 8 ಗಂಟೆಗೆ ಹೊರಗೆ ಬಿಟ್ಟರೆ ಕರೆಕ್ಟ್ 5:05ವರೆಗೆ ನಮಗೆ ಅಷ್ಟು ಮನುಷ್ಯರಿಗೆ ಅಷ್ಟು ಬುದ್ಧಿ ಬರೋಲ್ಲ. ಆ 5ವರೆಗೆ ಬಂದು ಮನೆ ಹಟ್ಟಿ ಸೇರ್ತದಲ್ಲ, ಅದನ್ನು ನೋಡಲಿಕ್ಕೆ ತುಂಬ ಖುಷಿ. ಅದರಲ್ಲಿ ಹಾಲಿಗಾಗಿ ಅವರು ದನ ಎಂತೂ ಸಾಗಲಿಲ್ಲ, ಲಾಭ ಎಂತೂ ಇಲ್ಲ. ಅವರು ಮನೆಗೆ ಬೇಕಾದ ಒಂದು ಈ ಪ್ಯೂರು ಒಂದು ಉತ್ತಮ ಗುಣಮಟ್ಟದ ಹಾಲು ಸಿಗ್ತಲ್ಲ, ಅದನ್ನು ಮಾತ್ರ ತೆಗೆದು ಮತ್ತು ಕರುಗಳಿಗೆ ಬಿಡ್ತಾರೆ. ಮತ್ತು ಇದರ ಬಂದ ಒಂದು ತುಪ್ಪವನ್ನು ತೆಗಿತಾರೆ. ಆ ತುಪ್ಪ ಏಕೆಂದರೆ ನಮಗೆ ದೇವಿಗೆ ಈ ಮನೆಯ ತುಪ್ಪವೇ ಯೂಸ್ ಮಾಡೋದು. ಎಲ್ಲಿಂದಲೂ ಅಂಗಡಿಯಿಂದ ತುಪ್ಪ ಅವರು ತರೋದಿಲ್ಲ. ಆ ಎಲ್ಲ ಪೂಜೆಗಳಿಗೆ, ಆ ನವರಾತ್ರಿ ಇರ್ಬೋದು, ಚಂಡಿಕಾ ಹೋಮ ಇರ್ಬೋದು, ಎಲ್ಲ ಈ ಮನೆಯಿಂದಲೇ ತುಪ್ಪ ಅದಕ್ಕೆ ಅಭಿಷೇಕ ಆಗ್ತದೆ. ಹಟ್ಟಿಯಲ್ಲಿ ಹುಟ್ಟಿದ ಗೋವುಗಳನ್ನ ಎಂದೂ ಮಾರುವುದಿಲ್ಲವಂತೆ. ಕೆಲವೊಂದು ಹಸುಗಳು ನೀಡುವ ಹಾಲನ್ನ ಮಾರಾಟ ಮಾಡೋ ಬದಲು ದೈವದ ಸೇವೆಗೆ ಮಾತ್ರ ಬಳಸಲಾಗುತ್ತೆ. ಒಟ್ಟಾರೆ ಗುತ್ತಿನ ಮನೆ ಸಂಪ್ರದಾಯ ಪಾಲನೆಗಾಗಿ ಇವರು ಮಾಡ್ತಾ ಇರೋ ಗೋಸೇವೆ ನಿಜಕ್ಕೂ ಶ್ಲಾಘನೀಯ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.